ರಾಮದೇವರು ಶಬರಿಯಾಶ್ರಮಕ್ಕೆ ಬರ್ತಾರೆ, ಹಂಪೆಗೆ ಪಂಪಾಸ್ಗೆ ಬರ್ತಾರೆ. ಉತ್ತರದಿಂದ ದಕ್ಷಿಣದ ತನಕ ರಾಮದೇವರು ಬಂದಿದ್ದಾರೆ. ದೇವರು ಅಂತ ಅದಕ್ಕೆ ಹೇಳೋದು. ವ್ಯಾಪ್ತನಾಗಿ ಬಂದಿದ್ದಾನೆ ಭಗವಂತ, ಇಲ್ಲಿವರೆಗೆ ಬಂದಿದ್ದಾನೆ. ಒಬ್ಬ ಹೆಣ್ಮಗಳು ರಾಮನಿಗೋಸ್ಕರ ಪ್ರತೀಕ್ಷೆ ಮಾಡುವವಳು, ಇಡೀ ದೇಹವನ್ನು ದಂಡನೆ ಮಾಡಿದವಳು. ಹಾಗಾಗಿ ರಾಮದೇವರ ಅವರಿಗೆ ಬೇಕಾದ್ದನ್ನು ಕೊಡಲಿಕ್ಕೋಸ್ಕರ ಭಗವಂತ ಅಲ್ಲಿಗೆ ಅನುಗ್ರಹಿಸಿದ. ಅಂತಹ ಹಂಪೆಯಲ್ಲಿ ಭಗವಂತ ಅಲ್ಲಿ ಇದ್ದಾಗ, ಮತಂಗ ಋಷಿಗಳ ಆಶ್ರಮದ ಪಕ್ಕದಲ್ಲಿ ಭಗವಂತ ಇರುವಾಗ ನಮ್ಮ ಹನುಮಂತ ದೇವರು ಆ ಜಾಗಕ್ಕೆ ಅಲ್ಲಿಗೆ ಬರ್ತಾರೆ. ರಾಮಾಯಣದಲ್ಲಿ ಹೇಳ್ತಾರೆ, ವಾಲ್ಮೀಕಿಗಳು ಹೇಳ್ತಾರೆ, ಭಿಕ್ಷು ವೇಷಧರಃ ಭೂತ್ವ. ಭಿಕ್ಷು ವೇಷದಿಂದ ಹನುಮಂತ ದೇವರು ಬಂದಿದ್ದಾರೆ. ದಂಡಃ ಅಂತದೆ, ದಂಡಧಾರಿಗಳಾಗಿ ಅಂತ ಅರ್ಥ. ಭಿಕ್ಷು ಅಂದರು, ಬೇಡುವವ ಅಂತಂದರು, ದಂಡವನ್ನು ಹಿಡ್ಕೊಂಡವ ಅಂದರು ಒಂದೇ ಅರ್ಥ. ಭಿಕ್ಷು ವೇಷದಿಂದ ಹನುಮಂತ ದೇವರು ರಾಮದೇವರ ಉಪಸತಿಯನ್ನು ಮಾಡ್ತಾರೆ. ರಾಮಾಯಣದ ದೃಷ್ಟಿಯಲ್ಲಿ ಸುಗ್ರೀವ ಕಳಿಸಿ ಕೊಡ್ತಾನೆ, ಅವನ ಭಯದಿಂದ ಬರ್ತಾನೆ. ಹನುಮಂತ ದೇವರು ಭಕ್ತಿಯಿಂದ ಭಿಕ್ಷುಗಳಾಗಿ ಬರ್ತಾರೆ. ಭಿಕ್ಷು ಅಂತಂದರೆ ಬೇಡುವವನಾಗಿ ಬರುವುದಲ್ಲ. ಭಿಕ್ಷು ಅಂದರೆ ಯಾವುದೂ ಬೇಡ ಅಂತ ಹೇಳಿಕೊಂಡು ದೇವರು ಬೇಕು ಅಂತ ಬಯಸುವವ ಭಿಕ್ಷು ಅಂತ, ದೇವರ ಭಿಕ್ಷೆಯನ್ನು ಬಯಸುವವ ಅಂತ. ಲೌಕಿಕ ವೃತ್ತಿಯನ್ನು ಬಿಟ್ಟು ಬರೀ ಭಿಕ್ಷೆಯೇ ಜೀವನ ಅಂತ ನಂಬಿದವ, ಭಗವಂತನ ಭಿಕ್ಷೆನೇ ಜೀವನ ಅಂತ ನಂಬಿದವ ಭಿಕ್ಷು ಅಂದರೆ ಭಿಕ್ಷಾಶೀಲ. ಅದು ಭಿಕ್ಷುವಾಗಿ ಬರ್ತಾನೆ, ರಾಮದೇವರ ಹತ್ರ ಬರ್ತಾನೆ. ನಾವು ದೇವರ ಹತ್ರ ಹೇಗೆ ಬರಬೇಕು ಅನ್ನೋದನ್ನು ರಾಮಾಯಣ ನಮಗೆ ತೋರಿಸ್ತದೆ. ದೇವರ ಹತ್ರ ಹೇಗೆ ಬರಬೇಕು ಅಂದರೆ ವಿನೀತ ವೇಷೇಣ ಅಂತ ಒಬ್ಬ ಜ್ಞಾನಿ ಹೇಳ್ತಾನೆ. ದೇವರ ಹತ್ರ ವಿನಮ್ರನಾಗಿ ಬರಬೇಕಾದ್ದು. ದೇವರ ಹತ್ರ ದೇವರು ಹೇಗಿದ್ದಾರೆ ಅಂತ ಕೈಗೊಟ್ಟಿಕೊಂಡು ದುರ್ಯೋಧನನಾಗಿ ಬರುವುದಲ್ಲ, ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಆಕ್ಷೇಪ ಮಾಡಿಕೊಂಡು ಬರುವುದಲ್ಲ. ದೇವರ ಹತ್ರ ಎಲ್ಲವನ್ನೂ ತೊರೆದು ಭಾಷ್ಯ ವೇಷದ ಜೊತೆಗೆ ಆಂತರ ಕಶ್ಮಲಗಳನ್ನು ತೊರೆದು ಶುದ್ಧ ಅಂತಃಕರಣದಿಂದ ದೇವರ ಹತ್ರ ಬರಬೇಕು ಅನ್ನೋದನ್ನು ತೋರಿಸ್ತದೆ. ರಾಮದೇವರ ಮುಂಭಾಗದಲ್ಲಿ ಲಕ್ಷ್ಮಣ ದೇವರು ನಿವೇದಿಸಿಕೊಳ್ತಾರೆ. ಏನು ನಿವೇದಿಸಿಕೊಂಡ್ರು ಅಂತ ರಾಮಾಯಣ ಹೇಳೋದಿಲ್ಲ, ಆದರೆ ಒಂದು ಮಾತು ಹೇಳುತ್ತೆ. ಏನು ಹೇಳ್ತದೆ ಅಂತಂದರೆ, ಚತುರ್ವೇದವಿತ್ ಏಕಪಾತ್, ಒಂದು ಅಂಶವನ್ನು ರಾಮಾಯಣ ಹೇಳ್ತದೆ. ಇದು ಏನು ಅಂತಂದರೆ, ರಾಮದೇವರು ಲಕ್ಷ್ಮಣನ ಹತ್ರ ಹೇಳ್ತಾರೆ, ಹನುಮಂತ ದೇವರು ಮಾತನಾಡಿದ ಮೇಲೆ ಕೊನೆಗೆ ಹೇಳುವ ಮಾತು, ರಾಮದೇವರು ಎಲ್ಲ ಹನುಮಂತ ದೇವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡ್ರು. ಕೊನೆಗೆ ಫಲಶ್ರುತಿಯಾಗಿ ರಾಮದೇವರು ಹೇಳುವ ಮಾತು ಏನು ಹೇಳ್ತಾರೆ ಅಂತಂದರೆ, ಹನುಮ ಇಷ್ಟು ಹೊತ್ತು ನನ್ನ ಮುಂದೆ ಮಾತಾಡಿದ ಮಾತಲ್ಲ ಅದು. ಅದು ಏನು? ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ದಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ಈ ಮಾತು ಏನು ಆಡಿದ, ಇದೆಲ್ಲ ಋಗ್ವೇದಗಳ ಸಾರ, ಯಜುರ್ವೇದಗಳ ತಾತ್ಪರ್ಯ, ಸಾಮವೇದದ ಹೃದಯ ಇದು. 4 ವೇದಗಳು ಮೈತಳೆದು ಬಂದಿರತಕ್ಕಂತಹ ಮಾತು ಇದು ಅಂತ. ಇದು ಯಾರು ಹೇಳೋದು? ನಾನಲ್ಲ. ನಾನು ಹೇಳ್ತೇನೆ, ಎಂಥ ಮಾತು ರೀ, ವೇದದ ಮಾತು. ನನಗೆ ವೇದನೆ ಬರುವುದಿಲ್ಲ, ವೇದ ಮಾತು. ನಾನೇ ಅದನ್ನು ಪ್ರಶಸ್ತಿ ಪತ್ರ ಕೊಡಲಿಕ್ಕೆ. ಯಾರು ಕೊಡಬೇಕು ಅಂತಂದರೆ, ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ವೈಕುಂಠಸ್ಯ ಅಖಿಲ ವೇದಾ ಉದ್ಗೀರ್ಯಂತೆ. ಎಲ್ಲ ವೇದಗಳನ್ನು ನಿರಂತರ ಕಂಠದಲ್ಲಿ ಇಟ್ಟುಕೊಂಡ ವೇದಜ್ಞನಾದ ಭಗವಂತ ಈ ಮಾತು ಹೇಳಿದ್ರೆ ಸರಿಯಾಗಿ ಒಪ್ಪುತ್ತೆ. ದೇವರೇನು ಹೇಳ್ದ ಅಂತಂದರೆ, ಲಕ್ಷ್ಮಣನ ಮೂಲಕ ಹನುಮಂತ ದೇವರಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟ. 4 ವೇದಗಳನ್ನು ಬಲ್ಲವ ಮಾತ್ರ ಈ ಮಾತಾಡಬಹುದು. ಅಂದರೆ 4 ವೇದಗಳ ಹೃದಯವನ್ನು ಸೆರೆ ಹಿಡಿದವ ಹನುಮ ತನ್ನ ಮಾತಿನ ಮೂಲಕ ಅಂತ. ಇದನ್ನು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ, ಚತುರ್ವೇದ ವಿತ್ ಅಂತ. 4 ವೇದಗಳನ್ನು ತಿಳ್ಕೊಂಡವ, 4 ವೇದವನ್ನು ಮಾತ್ರ ತಿಳ್ಕೊಂಡವ ಅಲ್ಲ. ಚತ್ವಾರಃ ವೇದಾಃ ಯಸ್ಯ ತಮಪಿ ವೇತ್ತಿ. 4 ವೇದವನ್ನು ಬಲ್ಲ, 4 ವೇದಗಳನ್ನು ನಿರಂತರ ಚಿಂತನೆ ಮಂಥನೆ ಮಾಡಿ ವ್ಯವಹಾರದಲ್ಲಿ ಹಾಸುಹೊಕ್ಕಾಗಿ ಮಾಡಿದ ಹನುಮನನ್ನೂ ವೇತ್ತಿ ತಿಳ್ಕೊಂಡವ. ಚತುರ್ವೇದ ವಿತ್. 4 ವೇದವನ್ನು ಬಲ್ಲ ಹನುಮನನ್ನು ಚೆನ್ನಾಗಿ ಬಲ್ಲವ ಅದು ರಾಮದೇವರು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ ಚಿಂತನೆಯನ್ನು ನಾವಿಲ್ಲಿ ಹೊಂದಿಸಿಕೊಳ್ಬೇಕಾದ್ದು. ಹೀಗೆ ಹನುಮನ ಮಾತಿಗೆ ರಾಮದೇವರು ಕೊಟ್ಟ ಒಂದೇ ಉತ್ತರ ಅಂತಂದರೆ, ಇದು ವೇದ ಸಂವಾದಿ,
ನಮ್ಮ ಮಾತು ಹೇಗಿರಬೇಕು ಅಂತಂದರೆ ವೇದಜ್ಞರ ಮಾತಿಗೆ ಧ್ವನಿಗೂಡಿಸುವ ಹಾಗಿರಬೇಕು. ದೇವರ ಮುಂದೆ ಏನು ಮಾತಾಡ್ತೇವೆ, ಏನೇ ಮಾತಾಡಲಿ ಅದು ದೊಡ್ಡವರ ಮಾತಿಗೆ ಪೂರಕ ಆಗಬೇಕು ಅಂತ. ಹಾಗಾಗಿ ನಾವು ದೇವರ ಮುಂದೆ ವಿಷ್ಣು ಸಹಸ್ರನಾಮ ಹೇಳಬೇಕು, ರಾಮರಕ್ಷಾ ಸ್ತೋತ್ರ ಹೇಳಬೇಕು, ದೇವರ ಮುಂದೆ ದ್ವಾದಶ ಸ್ತೋತ್ರ ಹೇಳಬೇಕು, ದೇವರ ಮುಂದೆ ದಾಸರ ಹಾಡು ಹೇಳಬೇಕು. ನಾವು ಯಾಕೆ ಹೇಳ್ತೇವೆ ಅಂತಂದರೆ ನಮ್ಮ ಮಾತಿನಲ್ಲಿ ದೋಷಗಳಿರ್ತವೆ. ದೋಷ ಇಲ್ಲದಿದ್ದ ಜ್ಞಾನಿಗಳ ಮಾತು ನಾವು ಆಡಿದರೆ ಭಗವಂತ ಅದನ್ನು ಒಪ್ಪಿಕೊಳ್ತಾನೆ ಅಂತ. ನಮ್ಮ ಮಾತುಗಳು ನಮಗೆ ವೇದದ ಅರ್ಥ ಗೊತ್ತಿಲ್ಲ, ಆದರೆ ವೇದವನ್ನೇ ಭಗವಂತನ ಮುಂದೆ ಪಠಿಸಿದರೆ ಅಥವಾ ವೇದ ಸಂವಾದಿಯಾಗಿರತಕ್ಕಂತಹ ಒಳ್ಳೊಳ್ಳೆಯ ಚಿಂತನೆಗಳನ್ನು ಹಾಡುಗಳನ್ನು ಭಗವಂತನ ಮುಂದೆ ಒಪ್ಪಿಸಿದರೆ ದೇವರ ಮನಸ್ಸಿಗೆ ಇದು ಇಷ್ಟ ಆಗುತ್ತೆ. ದೇವರು ಒಪ್ಪಿಕೊಂಡದ್ದು ಇಷ್ಟು ಮಾತ್ರ. ನಾನು ಋಗ್ವೇದ ವಿನೀತಸ್ಯ ಅಂತ, ವೇದಗಳ ಹೃದಯವನ್ನು ಸೆರೆ ಹಿಡಿದವ ಇವ ಅಂತ. ಅದರಿಂದ ದೇವರಿಗೆ ಯಾವುದು ಇಷ್ಟ ಅದನ್ನೇ ನಾವು ದೇವರ ಮುಂದೆ ತೋಡಿಕೊಂಡ್ರೆ ಭಗವಂತ ನಮಗೆ ಇಷ್ಟ ಆಗ್ತಾನೆ, ನಮ್ಮ ಕೆಲಸವನ್ನು ಭಗವಂತ ಕೂಡಿಸ್ತಾನೆ ಅನ್ನುವ ಚಿಂತನೆ ಇಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಹನುಮಂತ ದೇವರು ರಾಮದೇವರ ಮುಂದೆ ನಿವೇದಿಸಿಕೊಳ್ತಾರೆ. ರಾಮದೇವರು ಲಕ್ಷ್ಮಣನ ಮೂಲಕ ಹನುಮಂತ ದೇವರನ್ನು ಒಪ್ಪಿಕೊಳ್ತಾರೆ. ಹನುಮಂತ ದೇವರು ತನ್ನ ಇಷ್ಟನಾದ ಸುಗ್ರೀವನ ಹತ್ರ ಬರಬೇಕು ಅಂತ ಪ್ರಾರ್ಥಿಸಿಕೊಳ್ತಾರೆ. ರಾಮದೇವರು ಲಕ್ಷ್ಮಣ ಹನುಮ ಒಟ್ಟಿಗೆ ಸೇರಿ ಋಷ್ಯಮುಖ ಪರ್ವತಕ್ಕೆ ಬರ್ತಾರೆ. ಸುಗ್ರೀವನ ಹತ್ರ ಕರ್ಕೊಂಡು ಬರ್ತಾರೆ. ಸುಗ್ರೀವನ ಹತ್ರ ರಾಮದೇವರನ್ನು ಕರ್ಕೊಂಡು ಬಂದವ ಹನುಮ. ಇದು ರಾಮಾಯಣ ಹೇಳೋದು. ಸುಗ್ರೀವ ಅಂದರೆ ಯಾರು? ಸೂರ್ಯದೇವರು. ಸೂರ್ಯದೇವರ ಹತ್ರ ರಾಮನನ್ನು ಕರ್ಕೊಂಡು ಬಂದವ ಸೂರ್ಯ ವಂಶದಲ್ಲೇ ಬಂದಿದ್ದರೂ ಕೂಡ ಹನುಮನೇ ಸೇರಿಸಬೇಕಾಯಿತು. ನಾವು ಗಾಯತ್ರಿ ಜಪ ಮಾಡುವಾಗ ನಾವು ನೆನಪಿಸಿಕೊಳ್ಳಬೇಕಾದ್ದು ಸೂರ್ಯನೇ ದೊಡ್ಡವ ಅಂತ ನಾವು ಹೇಳ್ತೇವೆ. ಆದರೆ ಸವಿತುರುವರೇಣ್ಯಂ, ಸೂರ್ಯನಿಗಿಂತಲೂ ದೊಡ್ಡವ ಅನ್ನುವ ಚಿಂತನೆ ನಾವು ಮರಿಬಾರ್ದು ಅಂತ. ಯಾಕೆಂದರೆ ಸುಗ್ರೀವನಿಗೆ ಭಯ ಇತ್ತು ದೇವರನ್ನು ನೋಡಿದರೆ, ಹನುಮನಿಗೆ ಭಯ ಇಲ್ಲ. ಸುಗ್ರೀವನ ಭಯವನ್ನು ನಿವಾರಣೆ ಮಾಡಿದ. ಅಂದರೆ ದೇವರನ್ನು ನಿರ್ಭಯದಿಂದ ಕಾಣಬೇಕು ಅಂತ ಪರಿಚಯ ಮಾಡಿಸಿಕೊಟ್ಟವನು ಹನುಮ. ಆದ್ದರಿಂದ ಸೂರ್ಯ ವಂಶದಲ್ಲಿ ಬಂದ, ಅಂದರೆ ತನ್ನ ವಂಶದಲ್ಲಿ ಬಂದ ದೇವರನ್ನು ತಾನು ಕಾಣಬೇಕಾದ್ರೆ ಇನ್ನೊಬ್ಬರ ಸಹಕಾರ ಬೇಕು ಅಂತಂದರೆ ಗಾಯತ್ರಿ ನಮಗೆ ಹೇಳಿದ್ದು, ಗಾಯತ್ರಿಯಲ್ಲಿ ಹನುಮನ ಮಾಧ್ಯಮದಲ್ಲಿ ವಾಯುದೇವರ ಮಾಧ್ಯಮದಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕಾದ್ದು ಅನ್ನೋದನ್ನು ರಾಮಾಯಣ ನಮಗೆ ನೆನಪಿಸಿದೆ ಅಂತ. ಸೂರ್ಯನತ್ರ ದೇವರನ್ನು ಕರ್ಕೊಂಡು ಬಂದವ ವಾಯುದೇವರು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ, ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚ ಅಗ್ನೌ ತತ್ತೇಜ ವಿದ್ಧಿಮಾಮಕಂ. ಸುಗ್ರೀವನಿಗೆ ಜ್ಞಾನವನ್ನು ಬೆಳಕನ್ನು ಕೊಟ್ಟವ ಹನುಮನ ಮೂಲಕ ರಾಮ. ಇದನ್ನು ನಾವು ಮರಿಬಾರದು. ಸೂರ್ಯನ ಬೆಳಕು ನೋಡ್ತೇವೆ, ಅಬ್ಬಾ ಏನು ಸೂರ್ಯನ ಬೆಳಕು ಅಂತ ನಾವು ಹುಬ್ಬೇರಿಸ್ತೇವೆ. ಆದರೆ ಅದಕ್ಕಿಂತ ಮುಂಚೆ ನೀವು ಆಲೋಚನೆ ಮಾಡಬೇಕಾದ್ದು ಅದು ಸೂರ್ಯಮಂಡಲದ್ದಲ್ಲ, ಸೂರ್ಯದೇವರದ್ದಲ್ಲ, ವಾಯುದೇವರ ಮೂಲಕ ದೇವರಿಂದ ಬಂದದ್ದು ಅನ್ನೋದನ್ನು ಮರೀಬಾರದು ಅಂತ. ಇಲ್ಲಿದ್ದರೆ ಸೂರ್ಯನ ಅವತಾರನಾದಂತಹ ಸುಗ್ರೀವ ಭಯಪಡಬೇಕಾದ ಅವಶ್ಯಕತೆ ಏನಿತ್ತು? ಆದ್ದರಿಂದ ನಮ್ಮ ದೇವರು ವಾಯುದೇವರ ಮೂಲಕ ಹನುಮನ ಮೂಲಕ ಭಯವನ್ನು ನಿವಾರಣೆ ಮಾಡಿದ ಅನ್ನುವ ಚಿಂತನೆ ನಾವು ಮಾಡಿಕೊಂಡ್ರೆ ನಾವು ಕಿಷ್ಕಿಂಧಾಕಾಂಡಕ್ಕೆ ನಾವು ಪ್ರವೇಶ ಮಾಡಲಿಕ್ಕಾಗತ್ತೆ. ಒಂದು ಮಾತು ಇಲ್ಲಿ ಹೇಳಬೇಕಾದ್ದು, ಕಿಷ್ಕಿಂಧಾಕಾಂಡ ಅಂತ ಹೇಳುವಾಗ ಒಂದನ್ನು ನೆನಪಿಸಿಕೊಂಡು ನಾವು ಮುಂದೆ ಹೋಗಬೇಕಾದ್ದು. ವಿಷ್ಣು ಸಹಸ್ರನಾಮದಲ್ಲಿದೆ, ರವಿ ವಿರೋಚನ ಸೂರ್ಯ ಸವಿತಾ ರವಿಲೋಚನ ಅನಂತ ಹುತಭುಗ್ಭೋಕ್ತ ಸುಖದ ನೈಕಜ ಅಗ್ರಜ ಅನಿರ್ವಿಣ್ಣ ಸದಾಮರ್ಷಿ ಲೋಕಾಧಿಷ್ಠಾನಂ ಅದ್ಭುತ. ಇದೆಲ್ಲ ಕಿಷ್ಕಿಂಧಾಕಾಂಡದ ಕಥೆಗಳೇ. ಅಲ್ಲಿ ಹೇಳ್ತಾರೆ ಏನು ಅಂದರೆ ಲೋಕಾಧಿಷ್ಠಾನಂ. ಇದು ನಾವು ಚಿಂತನೆ ಮಾಡಬೇಕಾದ್ದು ಒಳ್ಳೆಯ ಶಬ್ದ, ಲೋಕ ಅಧಿಷ್ಠಾನಂ. ಅರ್ಥ ಆಗುತ್ತೆ ನಿಮಗೆ. ಲೋಕ ಅಧಿಷ್ಠಾನ ಅಂತಂದರೆ ಇಡೀ ಲೋಕಕ್ಕೆ ಆಧಾರ ಸ್ತಂಭನಾದವ ಲೋಕಾಧಿಷ್ಠಾನ ಅಂತ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಕಡಿಮೆ ಆದರೆ ನಾವು ಹೇಳೋದುಂಟು. ಆಯ್ತಲ್ರು ಹೇಳ್ತಾರೆ, ನಮ್ಮ ಜನ ತುಂಬ ಬಂದರೆ ನಮ್ಮನೆ ಕಿಷ್ಕಿಂದೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ವಿರೋಧಿ ಆ ಶಬ್ದಕ್ಕೆ. ಯಾಕೆಂದರೆ ರಾಮದೇವರ ಪೂಜೆ ಮಾಡುವವ ನಾನು. ಎಲ್ಲಿಯಾದರೂ ಈ ಶಬ್ದ ಬಳಸಬೇಡಿ. ನಿಮ್ಮ ಮನೆ ಚಿಕ್ಕದಾದ್ದಕ್ಕೆ ಕಿಷ್ಕಿಂದೆ ಅಂತ ಹೇಳಲಿಕ್ಕೆ ಹೋಗಬೇಡಿ. ನೀವು ನೋಡಿದ್ದೀರಾ ಕಿಷ್ಕಿಂದೆ ಏನು ಚಿಕ್ಕದು ಅಂತ ಹೇಳಲಿಕ್ಕೆ? ಕಿಷ್ಕಿಂದೆ ಎಂಬ ಶಬ್ದಕ್ಕೆ ಪಾಣಿನಿ ಅರ್ಥ ಹೇಳ್ತಾನೆ. ಕಿಷ್ಕಿಂದೆ ಅಂದರೆ ಏನು? ನಮ್ಮನೆ ಕಿಷ್ಕಿಂದೆ ರೀ ಅಂತ ಹೇಳಬೇಡಿ, ನಮ್ಮನೆ ಕಿಷ್ಕಿಂದೆ ಅಂತ ಹೇಳಿ. ಯಾಕೆ ಅಂತಂದರೆ
ಪಾಣಿನಿ ಅದಕ್ಕೆ ಅರ್ಥ ಹೇಳ್ತಾನೆ. ಕಿಷ್ಕಿಂದ ಅಂದರೆ ಏನು? ಕಿಂ ಕಿಂ ದತ್ತೇ ಇದೆ ಕಿಷ್ಕಿಂದ ಅಂತ. ಅಂದರೆ ಏನೇನು ಧಾರಣೆ ಮಾಡಿದೆ ನಿಮ್ಗೆ ಗೊತ್ತಾ ಅಂತ. ಎಲ್ಲವೂ ಇದೆ ಅಂತ. ಏನೇನು ಕಿಂ ಕಿಂ ಅಂದರೆ ಏನೇನು ಧಾರಣೆ ಮಾಡಿದೆ? ಎರಡು ಕಿಮ್ ಇದೆ. ಒಂದು ಏಕೋ ನೈಕ ಸವಹ ಕಕ್ಕಿಂ, ಒಂದು ಅಂದರೆ ಭಗವಂತನೇ ಕಿಂ, ಅವನನ್ನು ದತ್ತೆ ರಾಮದೇವರನ್ನು ಹೊತ್ತದ್ದು ಕಿಷ್ಕಿಂದೆ. ಅಂದರೆ ಎಲ್ಲ ಕಡೆ ವ್ಯಾಪಿಸಿದ ದೇವರನ್ನು ಹೊತ್ತುಕೊಳ್ಬೇಕಾದ್ರೆ ಕಿಷ್ಕಿಂದೆ ಎಷ್ಟು ದೊಡ್ಡದಿರಬೇಕು ಅಂತ ಒಂದು ಸಲ ಆಲೋಚನೆ ಮಾಡಿ. ಕಿಮ್ ಅಂದರೆ ಇನ್ನೊಂದು ಕಹ ಅಸ್ಯ ಅಸ್ತಿ ಇತಿ ಕಿಮ್, ಅಂದರೆ ವಾಯುದೇವರನ್ನು ಹೊತ್ತವ, ಭಗವಂತನನ್ನು ಹೊತ್ತ ವಾಯುದೇವರನ್ನು ಹೊತ್ತದ್ದು ಅಂತ ಅರ್ಥ. ಹಾಗಾಗಿ ವಾಯುದೇವರು ವ್ಯಾಪ್ತರಾದವರು, ವ್ಯಾಪ್ತೋಪಾಸಕರು, ಭಗವಂತನೂ ಹಾಗೆ. ಅಂದರೆ ಇಡೀ ಜಗತ್ತಿಗೆ ಧಾರಕರಾದ ವಾಯುದೇವರು. ನಮ್ಮ ಭೂಮಿಯನ್ನು ಶೇಷ ಹೊತ್ತ, ಶೇಷನನ್ನು ವಾಯುಕೂರ್ಮದಿಂದ ವಾಯುದೇವರು ಹೊರ್ತಾರೆ, ಅವರನ್ನು ವಿಷ್ಣುಕೂರ್ಮನಾಗಿ ಭಗವಂತ ಹೊರ್ತಾನೆ. ಲೋಕಾಧಿಷ್ಠಾನ ಅಂದರೆ ಎರಡು, ಒಂದು ವಾಯುದೇವರು ವಾಯುಕೂರ್ಮ, ಮತ್ತೊಂದು ವಿಷ್ಣುಕೂರ್ಮ. ನಾವು ಜಪ ಮಾಡುವಾಗ ಕೂರ್ಮೋ ದೇವತಾ ಅಂತ ಕೂರ್ಮನ ಮೇಲೆ ಕೂತು ಜಪ ಮಾಡ್ತೇವೆ ನಾವು. ಕೂರ್ಮ ಅಂದರೆ ಅದು ಗಟ್ಟಿಯಾದ ಪದಾರ್ಥ ಅಂತ ಅರ್ಥ. ಕೂರ್ಮನ ಮೇಲೆ ಕೂತರೆ ಗಟ್ಟಿಯಾಗಿ ನಾವು ಇರ್ತೇವೆ, ನಾವು ಅಲ್ಲಾಡುವುದಿಲ್ಲ ಅಂತ ಅರ್ಥ. ನೀವು ಸ್ವಲ್ಪ ನೋಡಬೇಕಿದ್ರೆ ಎಲ್ಲಿಯಾದರೂ ಒಂದು ಆಮೆ ಸಿಕ್ಕಿದರೆ ನೀವು ನೋಡಿ ಅದರ ಮೇಲೆ ಕೂಡಿದ್ವಿ, ಏನಾಗುವುದಿಲ್ಲ. ನೀವು ಆಮೆ ನೋಡಲಿಲ್ಲ ಅಂತ ಹೇಳಬೇಡಿ. ನೀವು ಮಧ್ಯ ಸರೋವರಕ್ಕೆ ಹೋದರೆ ಆಮೆ ಅಲ್ಲಿ ಕೂತಿರ್ತದೆ, ಒಂದ್ಸಲ ಮುಟ್ಟಿ ಅದು ನೋಡಿ ಏನೂ ಆಗೋದಿಲ್ಲ. ಎಷ್ಟು ಗಟ್ಟಿ ಅಂತಂದರೆ ನಮ್ಮ ಮನಸ್ಸಿಗಿಂತ ಗಟ್ಟಿ ಇರ್ತದೆ ಅದು. ಆ ದೇವರ ಜಪ ಮಾಡುವ ಬಗ್ಗೆ ಅದರ ಮೇಲೆ ಆಮೆ ಅಂದರೆ ಗಟ್ಟಿಯಾದ್ದು. ಈ ಆಮೆಗೆ ಇಷ್ಟು ಶಕ್ತಿ ಇದ್ದರೆ ಅಲ್ವಾ, ವಾಯುಕೂರ್ಮ ವಿಷ್ಣುಕೂರ್ಮಕ್ಕೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ ಅಂತ ಅನುಸಂಧಾನ ಮಾಡಿ ಲೋಕಾಧಿಷ್ಠಾನಂ ಎಂಬ ವಿಷ್ಣು ಸಹಸ್ರನಾಮ ಇದನ್ನು ನಮಗೆ ನೆನಪಿಸ್ತದೆ. ಇಡೀ ಲೋಕಕ್ಕೆ ಅಧಿಷ್ಠಾನ ಎರಡು, ವಾಯುದೇವರು ಮತ್ತು ಭಗವಂತ. ಹಾಗಾಗಿ ಕಿಷ್ಕಿಂದ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದರೆ ಕಿಂ ಕಿಂ ದತ್ತೆ ಅಂತಂದರೆ ಏನೇನು ಹೊತ್ತಿದೆ ಎಲ್ಲವನ್ನು, ಅಂದರೆ ವಾಯುದೇವರನ್ನು ಹೊತ್ತಿದೆ, ಭಗವಂತನನ್ನು ಹೊತ್ತಿದೆ ಅಂತಂದರೆ ಭಗವಂತನನ್ನು ಹೊತ್ತ, ವಾಯುದೇವರನ್ನು ಹೊತ್ತ, ಇಡೀ ಭೂಮಿಯನ್ನು ಹೊತ್ತವನು ಅಂತ ಅರ್ಥ ಅಲ್ವಾ. ಹಾಗಾಗಿ ಕಿಷ್ಕಿಂದೆಯಲ್ಲಿ ಬೇಕಾದಷ್ಟು ಜಾಗಿದೆ. ಇದು ಯಾಕೆ ಬಂತು ಈ ಶಬ್ದ? ಕಿಷ್ಕಿಂದೆ ಅಂದರೆ ಇಷ್ಟೇ ಅಂತ. ಒಬ್ಬ ಹಂಪೆಗೆ ಹೋದಂತೆ, ಅಂದರೆ ಹನುಮಂತ ದೇವರ ಜಾಗ ಋಷಭೀಕ ನೋಡಬೇಕು ಅಂತ ಹೋದಂತೆ. ಹೋದರೆ ತೋರಿಸಿದ್ರು, ಚಿಕ್ಕ ಬೆಟ್ಟ ಇತ್ತು, ಅದನ್ನು ತೋರಿಸಿದರು. ಓ ಇಷ್ಟೇನಾ, ಕಿಷ್ಕಿಂದೆ ಅಂದರೆ ಚಿಕ್ಕದು ಅಂತ. ಅಲ್ಲಿಂದ ನಮ್ಮಲ್ಲಿ ವಾಡಿಕೆ ಬಂತು, ಕಿಷ್ಕಿಂದೆ ಅಂದರೆ ಚಿಕ್ಕದು ಅಂತ. ಒಂದು ಸಲ ನೀವು ಆಲೋಚನೆ ಮಾಡಿ, ಈಗ ನಮ್ಮ ಅಪ್ಪನ ಆಸ್ತಿ ಇಷ್ಟಿತ್ತು ಅಲ್ವಾ, ನಮ್ಮ ಅಜ್ಜನ ಆಸ್ತಿ ಅಷ್ಟಿತ್ತು, ಅಪ್ಪನ ಆಸ್ತಿ ಇಷ್ಟ ಆಯಿತು, ನನ್ನ ಪಾಲಿಗೆ ಇಷ್ಟ ಆಯಿತು, ನಮ್ಮ ಮೊಮ್ಮಗನ ಕಾಲಕ್ಕೆ ಪಿಸ್ 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 ಒಂದು ಮನೆಯಲ್ಲಿ 100 ಮನೆ ಆಗಿರ್ತದೆ ಅಲ್ಲಿ ಅಲ್ವಾ. ಯಾವಾಗ ಅದು ನೋಡಿ, ನಮ್ಮ ಅಜ್ಜನ ಕಾಲದಿಂದ ಲೆಕ್ಕ ಹಾಕಿ ಎಷ್ಟು ಜಾಗ ಇರ್ತದೆ ನೋಡಿ. ಮಹಾಭಾರತ ನಡೆದು 5000 ವರ್ಷ, ರಾಮಾಯಣ ನಡೆದು ಕತೆ 5000 ವರ್ಷ ಅಲ್ಲ. ಈ ಯುಗಾದಿ ನಾಳೆ ಎಷ್ಟು ಯುಗಗಳು ಆವೃತ್ತಿ ಆಯಿತು ಅಂತಂದರೆ 4 ಯುಗಗಳು ದಾಟಿತು ಅಂತ. 24ನೇ ತ್ರೇತಾಯುಗದಲ್ಲಿ ರಾಮಾಯಣ ಆದತ್ತು. ನಾವು ಇರುವುದೀಗ 28ನೇ ಕಲಿಯುಗದಲ್ಲಿ ನಾವಿದ್ದೇವೆ ನಾವು. ಅಂದರೆ 24 ಅಂದರೆ 28 4 ಯುಗಗಳ ಮಧ್ಯದಲ್ಲಿ ಅಂತರ ಇದೆ. ನಮ್ಮಲ್ಲಿ 4 ತಲೆಯ ಅಂತರ ಇರುವಾಗಲೇ ಮಣ್ಣು ಇಷ್ಟು ಉಳಿದರೆ ರಾಮನ ಕಾಲದಿಂದ ಇವತ್ತಿನ ಕಾಲ ತನಕ ಕಿಷ್ಕಿಂದೆ ಇದೆ ಅಂದ್ರೆ ಇದೊಂದು ಅದ್ಭುತ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಕಿಷ್ಕಿಂದೆ ಅಂದರೆ ಚಿಕ್ಕದಲ್ಲ, ಅವತ್ತಿನಿಂದ ಇವತ್ತಿನ ಕಾಲ ತನಕ ಉಳಿದಿದೆ ಅಂತಂದರೆ, ಆ ಕಿಷ್ಕಿಂದ ಋಷ್ಯಮುಖ ಉಳಿದಿದೆ ಅಂತಂದರೆ ಎಷ್ಟು ಗ್ರೇಟ್ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಆದರೆ ತಪ್ಪಿ ಹೋಗಿಯೂ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕಿಷ್ಕಿಂದೆ ರೀ ಅಂತ ಹೇಳಲಿಕ್ಕೆ ಹೋಗಬೇಡಿ. ನಮ್ಮನೆ ಕಿಷ್ಕಿಂದೆ ಬನ್ನಿ ಅಂತ ನಾವು ಹೇಳಬೇಕೇ ಹೊರತು ಚಿಕ್ಕದು ಅನ್ನುವ ಶಬ್ದ ಮಾಡಿ ಹೇಳಬೇಡಿ. ಅದಕ್ಕೆ ಆ ಅರ್ಥನೇ ಇಲ್ಲ, ಚಿಕ್ಕದು ಎನ್ನುವ ಅರ್ಥನೇ ಇಲ್ಲ, ತುಂಬ ದೊಡ್ಡದು ಎನ್ನುವ ಅರ್ಥ ಅಲ್ಲಿ ತುಂಬಿಕೊಂಡಿರೋದು. ಲೋಕಾಧಿಷ್ಠಾನಂ ಎಂಬ ಶಬ್ದದಿಂದ ಅಲ್ಲಿ ಆ ಕಾಂಡವನ್ನು ಸೆರೆ ಹಿಡಿದಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಕಿಷ್ಕಿಂಧೆಯಲ್ಲಿ ರಾಮದೇವರು ಪ್ರವೇಶ ಮಾಡಿದರು, ಲಕ್ಷ್ಮಣ ದೇವರು ಒಟ್ಟಿಗಿದ್ದಾರೆ. ಅಲ್ಲಿಗೆ ಹನುಮಂತ ದೇವರು ಪರಿಚಯ ಮಾಡಿಸಿಕೊಡಬೇಕು. ಅಲ್ಲಿ ರವಿಹಿ ವಿರೋಚನ ಸೂರ್ಯ ಸವಿತಾ ರವಿಲೋಚನ ಎಲ್ಲ ಶಬ್ದಗಳು ಚಿಂತನೆ ಮಾಡಬೇಕಾದ, ಯಾವುದೂ ಬಿಡಲಿಕ್ಕಿಲ್ಲ. ರವಿಲೋಚನ ಒಂದು ಶಬ್ದ ನೋಡೋಣ ಅಷ್ಟೆ. ರವಿಲೋಚನ ಅಂತ ಸುಗ್ರೀವನಿಗೆ ಇನ್ನೂ ಭಯ ಕಾಡಿದೆ. ಹನುಮಂತ ದೇವರು ಇದ್ದಾರೆ, ನಿರ್ಭಯನಾಗಿದ್ದಾನೆ ಅಷ್ಟೇ. ಒಂದು ಮಾತಿದೆ ವೇದದಲ್ಲಿ, ಯದಂತಿ ಎಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹೀನ್. ನಮಗೇನಾದರೂ ಭಯ ಆದರೆ ನಿರ್ಭಯನಾದ ಹನುಮಂತ ದೇವರನ್ನು ಚಿಂತನೆ ಮಾಡಬೇಕಂತೆ. ಯದ ಅಂತಿ ಎಚ್ಚ ದೂರಕ್ಕೆ, ಸಮೀಪದಲ್ಲಿದ್ದ ಭಯ, ದೂರದಲ್ಲಿದ್ದ ಭಯ. ದೂರದ ಭಯ ಅಂದರೆ ದೇಹದ ಹೊರಗಿದ್ದ ಬ್ರಹ್ಮಾಂಡದ ಭಯ. ಅಂತಿ ಅಂದರೆ ಪಿಂಡಾಂಡದಲ್ಲಿರ್ತಕ್ಕಂತಹ ಭಯ. ಎರಡೂ ಭಯ ದೊಡ್ಡದೇ ರೀ ಅಲ್ವಾ.
ಹೊರಗಿನ ಭಯಕ್ಕಿಂತ ಒಳಗಿನ ಭಯನೇ ಜಾಸ್ತಿ. ಒಂಚೂರು ಉಸಿರಕ್ಕೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಯ್ಯೋ ಏನಾಗ್ತದೆ ಏನೋ, ಎಲ್ಲ ಹೈಟೆಕ್ ಹಾಸ್ಪಿಟಲ್ಗೆ ಹೋಗಿಬಿಡ್ತೇವೆ ನಾವು. ಅಂದರೆ ಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಮಗೆ ಭಯ, ಅಂದರೆ ಅಂದರೆ ಸಮೀಪದಲ್ಲಿರ್ತಕ್ಕಂತಹ ಭಯ. ಹೆಚ್ಚ ದೂರಕ್ಕೆ ಅಂತ ದೂರದಲ್ಲಿರ್ತಕ್ಕಂತಹ ಭಯ. ಅಲ್ಲಿ ಯಾವುದೋ ಕೇರಳದಲ್ಲಿ ಪಟಾಕಿ ಸುಡುಮದ್ದು ಸುಟ್ಟು 1,000 ಜನ ಸತ್ರು, ರೀ ನಮ್ಮ ಜೀವಮಾನಕ್ಕೆ ಈ ಸಲ ಈಗ ಹಬ್ಬಕ್ಕೆ ಪಟಾಕಿ ಇಲ್ಲವೇ ಇಲ್ಲ. ದೂರದಲ್ಲಿ ಭಯ. ಯದಂತಿ ಹೆಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ. ನಮ್ಮ ಭಯ ಬಂದರೆ ಪವಮಾನ ವಿತಜ್ಜಹಿ. ವಾಯುದೇವರು ಅದನ್ನು ಪರಿಹಾರ ಮಾಡ್ತಕ್ಕಂಥವ್ರು. ಪವಮಾನ ವಿತಜ್ಜಹಿ. ನೋಡಿ, ಸುಗ್ರೀವನಿಗೆ ಭಯ, ಒಳಗಿನ ಭಯ, ಹೊರಗಿನ ಭಯ ಎರಡ್ದು. ಅವನು ಎಷ್ಟು ಅಂದರೆ ಅಣ್ಣನಿಂದಲೇ ಭಯ. ಇದಕ್ಕಿಂತ ದೊಡ್ಡ ಭಯ ಯಾರಿಗೆ ಬೇಕು? ಅಣ್ಣನಿಂದಲೇ ಇಂತಹ ಭಯವನ್ನು ಪ್ರತೀಕ್ಷೆ ಮಾಡುವವ. ಕ್ಷಣ ಕ್ಷಣದಲ್ಲಿಯೂ ಭಯದ ವಾತಾವರಣ ಅವನಿಗೆ. ಅವನ ಭಯವನ್ನು ನಿವಾರಣೆ ಮಾಡಿದ ಶಕ್ತಿ ಅದು ವಾಯುದೇವರು. ವಾಯುದೇವರ ಮೂಲಕ ರಾಮದೇವರು ಅವನ ಭಯವನ್ನು ನಿವಾರಣೆ ಮಾಡಿದರು. ಅವನಿಗೆ ಭಯದ ದೃಷ್ಟಿ ಇತ್ತು. ಅವನಿಗೆ ಯಾವಾಗ ನೋಡಿದರೂ ಜೀವನದಲ್ಲಿ ಭಯ ಭಯ ಭಯ. ಅಭಯ ಆದದ್ದು ಯಾವಾಗ ಅಂದರೆ ರಾಮದೇವರು ಬಂದಾಗ ಭಯ ಪರಿಹಾರ ಆಯಿತು. ಯಾವಾಗಲೂ ಭಯ ಯಾವಾಗ ಹೇಳಿ? ಅಜ್ಞಾನ ಇರುವಾಗ ಭಯ, ರಾತ್ರಿಯಲ್ಲಿ ಭಯ, ಕತ್ತಲೆ ಇದ್ದಾಗ ಭಯ. ಅಂದರೆ ಗೊತ್ತಾಗದೇ ಇದ್ದಾಗ ನಮಗೆ ಭಯ. ಗೊತ್ತಾದರೆ ಭಯನೇ ಇಲ್ಲ. ರಾತ್ರಿ ಹೊತ್ತಿಗೆ ಮುಸುಕಾಕೊಂಡು ಬರ್ತಾನೆ, ಅಯ್ಯೋ ಯಾರೋ ಏನು ಅಂತ. ಯಾರೂ ಅಲ್ವೇ ಅಲ್ಲ, ಪಕ್ಕದ ಮನೆಯವನೇ ಅವನು. ಮುಸುಕು ತೆಗೆದರೆ ಭಯ ಪಡುವವ. ಅಂದರೆ ಅಜ್ಞಾನ ಇದ್ದಾಗ ಭಯ, ಜ್ಞಾನ ಬಂದಾಗ ಭಯ ಇರುವುದಿಲ್ಲ ಅಂತ. ನಮ್ಮ ದೇವರು ಏನು ಮಾಡಿದ? ಆ ಸುಗ್ರೀವನಿಗೆ ಭಯ ಇತ್ತು, ಭಯವನ್ನು ನಿವಾರಣೆ ಮಾಡಿದ. ಹೇಗೆಂದರೆ ರಾಮ ಅಂದರೆ ಯಾರು ಅಂತ ವಾಯುದೇವರ ಮೂಲಕ ಪರಿಚಯ ಆಯಿತು, ಭಯ ನಿವಾರಣೆ ಆಯಿತು. ಅಂದರೆ ಸುಗ್ರೀವನಿಗೆ ಒಳ್ಳೆಯ ದೃಷ್ಟಿಯನ್ನು ಕೊಟ್ಟವ ಹನುಮ ಮೂಲಕ ರಾಮದೇವರು. ರವಿರ್ ವಿಲೋಚನ ಒಳ್ಳೆಯ ಲೋಚನವನ್ನು ಕೊಟ್ಟ ಸುಗ್ರೀವನಿಗೆ. ಅಂದರೆ ಅಲ್ಲಿವರೆಗೆ ಕಣ್ಣಿತ್ತು, ನೋಡುವ ಶಕ್ತಿ ಇರಲಿಲ್ಲ. ನಮ್ಮ ಕಣ್ಣು ಅದು ಒಳ್ಳೆಯದನ್ನೂ ಗ್ರಹಿಸ್ತದೆ, ಜಾಸ್ತಿ ಕೆಟ್ಟದ್ದನ್ನೇ ಗ್ರಹಿಸ್ತದೆ. ಅವ್ರು ಯಾಕೆ ನನ್ನ ಹಾಗೆ ನೋಡಿದರು? ಏನೋ ಒಂದಿರಬೇಕು ನನ್ನ ಮೇಲೆ, ಹಾಗೆ ನಮ್ಮ ಮೇಲೆ ತಿರಸ್ಕಾರ ಅಲ್ವಾ? ಮತ್ತು ಹೇಗೆ ನೋಡಿದ್ದು ನಮಗೇನು ಗೊತ್ತು? ಅದು ಕಣ್ಣು ಹೇಗೆ ನೋಡುತ್ತೆ ನಮಗೇನು ಗೊತ್ತು? ಅಂದರೆ ರವಿ ವಿರೋಚನ ಅಂದರೆ ಆ ಲೋಚನಕ್ಕೆ, ಕಣ್ಣಿಗೆ ಆ ಒಳ್ಳೆಯ ಶಕ್ತಿಯನ್ನು ಆದಾನೆ ಮಾಡುವವ ಭಗವಂತ. ಸುಗ್ರೀವ ಭಯದ ಕಣ್ಣಿನಿಂದ ನೋಡ್ತಿದ್ದ. ಅವನಿಗೆ ಭಯದ ಕಣ್ಣಿನಿಂದ ನೋಡಬೇಡ, ನಿರ್ಭಯವಾಗಿ ನೋಡು. ದೇವರು ಭಯ ನಾಶನನಾದವ. ಅವನು ಅಲ್ಲಿವರೆಗೆ ಭಯ ಕೃತಂತೆ ಉಪಾಸನೆ ಮಾಡಿದವ. ಹಾಗೆ ಉಪಾಸನೆ ಮಾಡಬೇಡ, ಭಯನಾಶನ ಅಂತ ಉಪಾಸನೆ ಮಾಡು. ಭಯಕೃತ್ ಯಾರಿಗೆ? ನಿನ್ನ ಅಣ್ಣ ವಾಲಿಗೆ ಭಯಕೃತ್, ನಿನಗೆ ಭಯನಾಶನ. ಹೀಗೆ ಉಪಾಸನೆ ಮಾಡು ಅಂತ ಹನುಮಂತ ದೇವರು ತೋರಿಸಿಕೊಟ್ರು. ರವಿಲೋಚನ, ರವಿಗೆ ಲೋಚನವನ್ನು, ಆಲೋಚನೆ ಶಕ್ತಿಯನ್ನು, ಕಣ್ಣನ್ನು, ದಿವ್ಯ ದೃಷ್ಟಿಯನ್ನು ಕೊಟ್ಟವರು ರಾಮದೇವರು. ಇದು ರವಿಲೋಚನ ಹೇಗೆ ಕೊಟ್ಟ ಅದನ್ನು ರಾಮಾಯಣ ವಿಸ್ತೃತವಾಗಿ ಹೇಳ್ತದೆ.